ಮಾರ್ಚ್ 19ರಂದು ಮಾರಣಕಟ್ಟೆ ಎಂಎಸ್ ಶ್ರೀಧರ ಮಂಜ ಮತ್ತು ಸಹೋದರರು ನೆರವೇರಿಸಲಿಚ್ಛಿಸಿದ ಚತುಪವಿತ್ರ ನಾಗಮಂಡಲದ ಪೂರ್ವಭಾವಿ ಚಪ್ಪರ ಮುಹೂರ್ತ ಹಾಗೂ ಗಣಹೋಮ ಸೇವೆಯು ಫೆಬ್ರವರಿ 15ರಂದು ಮಾರಣಕಟ್ಟೆ ಮಂಜರ ಮನೆಯ ಅನುಗ್ರಹ ವಠಾರದಲ್ಲಿ ನಡೆಯಿತು. ಮಂಜರು ವಿಶೇಷವಾಗಿ ಮಾಡುವುದರ ಪ್ರಥಮ ಹಂತವಾದಂಥ ಇವತ್ತಿನ ದಿನದಲ್ಲಿ ಚಪ್ಪರ ಮುಹೂರ್ತವನ್ನ ಮಾಡ್ತಾ ಇದ್ದೇವೆ. ಮಾಡುವಂಥ ಕಾರ್ಯಕ್ರಮ ಚೆನ್ನಾಗಿ ಆಗುವುದರೊಂದಿಗೆ ಮುಂದೆ ಆ ನಾಗಮಂಡಲ ಸೇವೆ ಸಹ ಯಾವುದೇ ತೊಂದರೆ ತಾಪತ್ರೆಗಳು ಬಾರದೆ ನಿರೀಕ್ಷೆಗೂ ಮೀರಿ ಅತ್ಯಂತ ಯಶಸ್ವಿಯಾಗಿ ಮಾಡಲಿಕ್ಕೆ ಎಲ್ಲ ಭಾಗದಲ್ಲೂ ಎಲ್ಲರಿಗೂ ಸಹ, ಯಾಕಂತ ಹೇಳಿದ್ರೆ ನೀವು ಮಾಡಿಸುವುದಾದ್ರೂ ಸಹ ಇದಕ್ಕೆ ಎಲ್ಲರ ಸಹಕಾರ ಅತ್ಯಗತ್ಯ. ಎಲ್ಲರೂ ಸಹ ವಿಶೇಷ ರೀತಿಯಲ್ಲಿ ಸಹಕಾರ ಕೊಟ್ಟಾಗ ಮಾತ್ರ ಒಂದು ಕಾರ್ಯಕ್ರಮ ಚೆನ್ನಾಗಿ ಆಗಲಿಕ್ಕೆ ಸಾಧ್ಯ. ಹಾಗೆ ಎಲ್ಲರೂ ಸಹ ತಮ್ಮ ತಮ್ಮ ಒಂದು ಸೇವೆಯನ್ನು ವಿಶೇಷ ರೀತಿಯಲ್ಲಿ ಈ ಒಂದು ನಾಗಮಂಡಲ ವಿಚಾರಕ್ಕಾಗಿ ಕೊಟ್ಟು ಈ ಮಂಜರ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಆಗಲಿಕ್ಕೆ ನಿಮ್ಮೆಲ್ಲರ ಸಹಕಾರದೊಂದಿಗೆ ಇವತ್ತಿನ ದಿನದಲ್ಲಿ ಚಪ್ರ ಮುಹೂರ್ತವನ್ನು ಮಾಡ್ತಾ ಇದ್ದೇವೆ. ಮಾಡುವಂಥ ಕಾರ್ಯಕ್ರಮ ಚೆನ್ನಾಗಿ ಆಗುವುದರೊಂದಿಗೆ ಮುಂದೆ ಆ ನಾಗಮಂಡಲ ಸೇವೆ ಸಹ ನಮ್ಮ ನಿರೀಕ್ಷೆಗೂ ಮೀರಿ ಉತ್ತಮ ರೀತಿಯಲ್ಲಿ ಆಗುವುದಕ್ಕೆ ಆ ಭಗವಂತ ಕ್ಷೇತ್ರ ದೇವತೆಯಾದಂಥ ಲಕ್ಷ್ಮೀ ವೆಂಕಟರಮಣ ಹಾಗೆ ಆ ಸಪರಿವಾರ ಬ್ರಹ್ಮಲಿಂಗೇಶ್ವರ ದೇವರು ಹಾಗೆ ನಾಗದೇವರು ಉತ್ತಮ ರೀತಿಯಲ್ಲಿ ನಮ್ಮಿಂದೆಲ್ಲ ಈ ಕಾರ್ಯಕ್ರಮವನ್ನು ಮಾಡಿಸ್ಕೊಳ್ಬೇಕಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅಕ್ಷತೆ ಹಾಕಿ ನಮಸ್ಕಾರ ಮಾಡಿ ಈಗ ನಾಗೇಂದ್ರನ ಪಾದಾರವಿಂದಕ್ಕೆ ಪ್ರೋಕ್ಷಣೆ ಮಾಡಿ. ಈ ಹಿನ್ನೆಲೆಯಲ್ಲಿ ಸೇವಾಕರ್ತರಾದ ಮಾರಣಕಟ್ಟೆ ಕೃಷ್ಣಮೂರ್ತಿ ಮಂಜರು ಮಾತನಾಡಿ ಮುಂಬರುವ ನಾಗಮಂಡಲಕ್ಕೆ ಸರ್ವರ ಸಹಕಾರ ಕೋರಿದರು. ಎಲ್ಲರಿಗೂ ನಮಸ್ಕಾರ. ನಾವು ಮಾರಣಕಟ್ಟೆಯಲ್ಲಿ 19/3/26ರಂದು ನಾಗಮಂಡಲೋತ್ಸವ ಇಟ್ಕೊಂಡಿದ್ದೇವೆ. 12 ವರ್ಷದ ಕೆಳಗೆ 2014ರಲ್ಲಿ ಮಾಡಿದ್ದೇವೆ. ಹಾಗೆ ಈ ವರ್ಷ ಈ ಕಾರ್ಯಕ್ರಮವನ್ನು ನಮ್ಮ ಅನುಗ್ರಹ ನಮ್ಮ ಮಾರಣಕಟ್ಟೆ ಮನೆಯಲ್ಲಿ ನಾಗಬನದಲ್ಲಿ ಮಾಡ್ತಾ ಇದ್ದೇವೆ. ಇದಕ್ಕೆ ಇವತ್ತು ಚಪ್ರ ಮುಹೂರ್ತವನ್ನು ಮಾಡಿದ್ದೇವೆ. ಹಾಗೆ ಮಾರ್ಚ್ 4ರಂದು ಉಗ್ರಾಣ ಮುಹೂರ್ತ ಇದೆ ಹಾಗೂ ಚತುರ್ಪವಿತ್ರ ನಾಗಮಂಡಲ ಇದು. ಇದಕ್ಕೆ ಊರಿನವರೆಲ್ಲರೂ ಚಪ್ರ ಮುಹೂರ್ತಕ್ಕೆ ಬಂದು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಊರಿನವರು, ಪರ ಊರಿನವರು, ಹಿತೈಷಿಗಳು, ಕುಟುಂಬದವರು ಎಲ್ಲರೂ ಬಂದಿದ್ದಾರೆ. ಹಾಗೆ ನಾಡ್ದು ಈ ಮಾರ್ಚ್ 19ಕ್ಕೆ ಬರುವ ನಾಗಮಂಡಲಕ್ಕೆ ಎಲ್ಲರೂ ಬಂದು ಸಹಕಾರ ಕೊಡಿ. ಯಾಕಂತೇಳಿದರೆ ಒಂದು ನಮ್ಮ ಈ ಪರಶುರಾಮ ಸೃಷ್ಟಿಯಲ್ಲಿ ನಾಗಾರಾಧನೆ ಮತ್ತು ದೈವಾರಾಧನೆ ಇದು ಪ್ರಾಮುಖ್ಯ. ಈ ನಾಗಾರಾಧನೆಯಿಂದ ನಾಗ ಸಂತುಷ್ಟನಾಗ್ತಾನೆ. ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ ಅವ ಅವಕಾಶ ಮಾಡಿಕೊಟ್ಟಿದ್ದಾನೆ. ನಾವು ಮಾಡುವುದಲ್ಲ, ಅವನು ನಮಗೆ ಈ ಅವಕಾಶ ಮಾಡಿಕೊಟ್ಟದ್ದಕ್ಕೆ ಅವನಿಗೆ ನಿಜವಾಗಿ ನಾವು ಚಿರಋಣಿಯಾಗಿದ್ದೇವೆ. ಹಾಗೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ, ಕೆಲವರಿಗೆ ಪತ್ರಿಕೆ ಸಿಗದೇ ಇರ್ಬೋದು, ಹೇಳಲಿಕ್ಕಾಗದೇ ಇರ್ಬೋದು, ಇದೇ ಆಮಂತ್ರಣ ಎಂದು ತಿಳಿದು ನೀವು ಎಲ್ಲರೂ ಆ ದಿವಸ ಬೆಳಿಗ್ಗೆ ಬಂದು ನಾಗನ ಪ್ರಸಾದವನ್ನು ಪಡೆದು ಹಾಗೆ ಮಧ್ಯಾಹ್ನ 12 ಗಂಟೆಗೆ ಮಹಾ ಅನ್ನ ಸಂತರ್ಪಣೆ ನಡೀತದೆ. ಈ ಕಾರ್ಯಕ್ರಮಕ್ಕೂ ಈ ಅನ್ನ
ಯಾಕಂದರೆ ನಾಗನ ಪ್ರಸಾದವೇ ಮುಖ್ಯ ಅಂತೆ, ಅದರಲ್ಲೂ ಅನ್ನ ಸಂತರ್ಪಣೆ ಬಿಡಬಾರ್ದಂತೆ. ಹಾಗಾಗಿ ಈ ಅನ್ನ ಸಂತರ್ಪಣೆಯಲ್ಲಿ ನೀವು ಪಾಲ್ಗೊಂಡು, ಯಾಕಂತ ಹೇಳಿದರೆ ಜನ ಸಂಖ್ಯೆ ಜಾಸ್ತಿ ಬಂದರೂ ಸ್ವಲ್ಪ ತಾಳ್ಮೆಯಿಂದ ನೀವೆಲ್ಲರೂ ಇದ್ದು ಅವನ ಕೃಪೆಗೆ ಪಾತ್ರರಾಗಿ, ಹಾಗೆ 3:30 ಗಂಟೆಗೆ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿಗಳು ಬರ್ತಾರೆ. ಅವರು 4 ಗಂಟೆಗೆ ಅವರ ಪ್ರವಚನ ಇದೆ. ಈ ಎಲ್ಲ ಕಾರ್ಯಕ್ರಮಕ್ಕೂ ಬೆಳಿಗ್ಗೆ ಕರ್ಮಾಂಗ, ಮಧ್ಯಾಹ್ನ ಅನ್ನ ಸಂತರ್ಪಣೆ, ರಾತ್ರಿ 7 ಗಂಟೆಗೆ ಹಾಲಿಟ್ಟು ಸೇವೆ, ಹಾಗೆ 9:30ಯಿಂದ ನಾಗಮಂಡಲೋತ್ಸವ ನಡೀತದೆ. ಇದಕ್ಕೆಲ್ಲರೂ ನೀವು ಬಂದು ಭಾಗಿಯಾಗಿ ನಾಗದೇವರ ಕೃಪೆಗೆ ಪಾತ್ರರಾಗಿ ಅಂತ ನಾನು ನಿಮ್ಮೆಲ್ಲರನ್ನು ಹೇಳಿಕೊಳ್ತಾ ಇದ್ದೇನೆ. ಪುರೋಹಿತರಾದ ನಿಂಬು ನರಸಿಂಹ ಭಟ್ ಹಾಗೂ ಹರವರಿ ದಿನಕರ ಉಡುಪರವರು ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾರಣಕಟ್ಟೆ ಶ್ರೀ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಸರರಾದ ಶ್ರೀ ಸದಾಶಿವ ಶೆಟ್ಟಿ, ಮಾರಣಕಟ್ಟೆ ಕ್ಷೇತ್ರದ ಅರ್ಚಕರು, ಊರಿನ ಪ್ರಮುಖರು ಹಾಗೂ ಇನ್ನಿತರ ಗಣ್ಯರು ಹಾಜರಿದ್ದರು.